Hi guys, welcome back to my ಚಾನಲ್. ಇದು ದ ನೆಕ್ಸ್ಟ್ ಡೇ 18th ಏಪ್ರಿಲ್. ನಾವು ಬೆಳಗ್ಗೆ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೊರಟಿದ್ದೀವಿ ಟು ದ ರಾಮೇಶ್ವರಂ ಕ್ಯಾಫೆ. ಪಂಡು, ಗುಡ್ ಮಾರ್ನಿಂಗ್. ಇಲ್ಲಿ ನೋಡ್ಬೋದು ಎಲ್ಲ ಮಾರ್ನಿಂಗ್ ಫೇಸ್ ಎಲ್ಲ ಹೆಂಗಿದ್ದೀವಿ ಅಂತ. Actually, I was eagerly waiting to visit Rameshwaram Cafe because I heard so many good reviews about that. ಸೊ ಅದಕ್ಕೆ ನಂಗೆ ಹೋಗಲೇಬೇಕು ಅಂತ ನನ್ನ ಲಿಸ್ಟಲ್ಲಿತ್ತು ಬೆಂಗಳೂರಲ್ಲಿ. ಸೊ ನಾವು ಹೋಗಿದ್ದು ರಾಜಾಜಿನಗರಲ್ಲಿರೋ ಬ್ರ್ಯಾಂಚ್. ಸೊ ನಾನು ಈ ಥರ ಡಿಜಿಟಲ್ ಆಗಿ ಆರ್ಡರ್ ಮಾಡಿದ್ದು ಫಸ್ಟ್ ಟೈಮ್. ಮೈಸೂರಲ್ಲಿ ಆ್ಯಕ್ಚುಲಿ ಬಂದಿಲ್ಲ ಅನ್ಕೋತೀನಿ ಈ ಥರ. ಬಟ್ ನಾವಿಲ್ಲಿಗೆ ಬರೋಕ್ಕಿಂತ ಮುಂಚೆ ಎಲ್ಲ ರಿಸರ್ಚ್ ಮಾಡಿ ಯಾವ್ದು ಬೆಸ್ಟ್ ಫುಡ್ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿ ರಿವ್ಯೂಸ್ ನೋಡಿ ಬಂದಿದ್ದು. ಸೊ ಗೀ ಪುಡಿ ಇಡ್ಲಿ ವಾಸ್ ಆನ್ ದ ಟಾಪ್. ಸೊ ಅದನ್ನು ತೊಗೊಂಡ್ವಿ. ಇಟ್ ವಾಸ್ ರಿಯಲಿ ವೆರಿ ಟೇಸ್ಟಿ. ಹರ್ಷ ಅವರು ಸಂಜನಾಗೋಸ್ಕರ ಅವರೇ ಸರ್ವ್ ಮಾಡಬೇಕಂತ ಈ ಮಸಾಲ ದೋಸೆ ಏನು ಸರ್ವ್ ಮಾಡಿದ್ದಾರೆ. ಸಂಜನಾಗೆ ತುಂಬ ಇಷ್ಟ ಆಯಿತು. ಸೇ ಸಮಥಿಂಗ್. ಹೇಗಿದೆ ಸಂಜು? ಇಲ್ಲಿ ಐ ವಾಸ್ ಆರ್ಡರಿಂಗ್ ಕಾಫಿ. ಇಲ್ಲಿ ನೀವು ನೋಡ್ಬೋದು ನಮ್ಮ ಪಪ್ಪ ಹೆಂಗೆ ಒಥೆಂಟಿಕ್ ಫಿಲ್ಟರ್ ಕಾಫಿನ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಹೇಳಮ್ಮ, ಹೆಂಗಿತ್ತು? ನೈಸ್ ಎಕ್ಸ್ಪೀರಿಯನ್ಸ್. ರಾಮೇಶ್ವರಂ ಜೊತೆ ಮೈಸೂರಲ್ಲೇ ಪ್ಲ್ಯಾನ್ ಮಾಡಿದ್ವಿ. ಒಂದು ವಿಡಿಯೋದಲ್ಲಿ ಅಕ್ಕಿ ಆಗ್ತಾ ಇರೋದು ನೋಡೇ ಸಂಜನಾ ಫುಲ್ ಇಂಟ್ರೆಸ್ಟ್ ಆಗ್ತದೆ, ಬರಲೇಬೇಕು ಅಂತ. ಬಿಕಾಸ್ ಶಿ ಈಸ್ ವೆರಿ ಫೇವ್ರೆಟ್ ಆಫ್ ದಟ್ ಈ ಐಟಮ್, ತುಪ್ಪ. ಸೊ ಬಂದ್ವಿ. ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಥರ ಮುಂದೆನೇ ಎಷ್ಟೊಂದು ಟ್ರಾಫಿಕ್ಕು, ಅದ್ರ ಮಧ್ಯೆ ಒಂಥರ ಗ್ರೀನರಿ, ಏನೋ ಚೆನ್ನಾಗಿದೆ. ತುಂಬ ನೈಸ್ ಎಕ್ಸ್ಪೀರಿಯನ್ಸ್. ಟೇಸ್ಟ್ ವೈಸು ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮಮ್ಮ ಹೇಳ್ದಂಗೆ ಇಟ್ ವಾಸ್ ರಿಯಲಿ ವೆರಿ ಪ್ಲೆಸೆಂಟ್. ಒಂದು ಕಿಕ್ ಸ್ಟಾರ್ಟ್ ಆಯಿತು ನಮ್ಮ ಮಾರ್ನಿಂಗ್ ಸ್ಟಾರ್ಟ್ ಮಾಡೋದಕ್ಕೆ. A few moments later. ಹಾಯ್. ಸೊ ಈಗ ನಾವು ರಾಮೇಶ್ವರಂ ಕ್ಯಾಫೆಯಿಂದ ವಾಪಸ್ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ವಿ ಆರ್ ರೆಡಿ. ಸೊ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು, ಅಮ್ಮ ಸುಮ್ಮನಿರೋ, ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಫಾರ್ ಮಾಲ್ ಆಫ್ ಏಷ್ಯಾ, ಫೀನಿಕ್ಸ್ ಮಾಲ್ ಆಫ್ ಏಷ್ಯಾ. ಆ್ಯಂಡ್ ಅದು ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮಾಲ್ ಅಂತೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ವಿ ಆರ್ ಎಕ್ಸೈಟೆಡ್. ಆ್ಯಂಡ್ ದೊಡ್ಡಮ್ಮ ಇನ್ನೂ ಬಂದಿಲ್ಲ, ಅದು ಎಲ್ಲಿದ್ದಾರೋ ಗೊತ್ತಿಲ್ಲ. ಲೈಕ್ ನಾವು ಒಂದಿನ ಮುಂಚೆನೇ ಬಂದಿದ್ವಿ, ಬಂದಿಲ್ಲ. ಓಕೆ. ಫೈನಲಿ ದ ಲೆಜೆಂಡ್ಸ್ ಬಂದರು. ವಿ ಆರ್ ಟಯರ್ಡ್ ನೌ. ಗ್ರೀಷ್ಮಾ ಇಡೀ ಬೆಂಗಳೂರು ಸುತ್ಕೊ ಬಂದಿದ್ದಾರೆ ಇವರು. ಅದೇನೋ ಕಾಣಿಸಿಲ್ಲ ಅಷ್ಟೇ. ಇವ್ರದ್ದೊಂದು ಫನ್ನಿ ಸ್ಟೋರಿ ಇದೆ. ನಾವು ಆ್ಯಕ್ಚುಲಿ ಹಿಂದಿಂದನೇ ಹೋಗಿದ್ದರಿಂದ ಇವರು ನೆಕ್ಸ್ಟ್ ಡೇ ಬರೋತಂಗೆ ನಾವು ಕಾಯ್ತಾ ಇದ್ವಿ. ಬಟ್ ಎಷ್ಟು ಹೊತ್ತಾದರೂ ಬರಲೇ ಇಲ್ಲ ಇವರು. ಬಿಕಾಸ್ ಇವರು ಆಟೋ ಕ್ಯಾಬ್ ಯಾವುದೂ ಸಿಗ್ತಾ ಇರಲಿಲ್ವಂತೆ ಬಸ್ ಸ್ಟ್ಯಾಂಡಲ್ಲಿ. ಹೇಳೋಣ ವೈ. ಬಟ್ ಅವ್ರು ಬಸ್ಸಲ್ಲಿ ಬಂದರು. ಆ ಬಸ್ಸು ಇಡೀ ಬೆಂಗಳೂರು ಸುತ್ಕೊ ಬಂದಿದೆ, ಎಲ್ಲೂ ಸ್ಟಾಪ್ ಕೊಡ್ತಾ ಇರಲಿಲ್ವಂತೆ. ಸೊ ಅವರು ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ರು ಇಲ್ಲಿಗೆ ಮಾಲಿಗೆ ಬರೋಷ್ಟರಲ್ಲಿ. ಬಟ್ ಅವರು ನಾವು ತಿಂಡಿ ತಿನ್ಕೊಂಡು ಬರ್ತೀವಿ, ನೀವು ಹೋಗಿರಿ ಅಂತ ನಮಗೆ ಕಳಿಸಿದ್ರು. ಸೊ ನಾವು ಫಸ್ಟ್ ಹೋದ್ವಿ ಮಾಲ್ಗೆ. ಆ್ಯಂಡ್ ಅಲ್ಲಿ ಗಂಧದ ಗುಡಿ ಹೋಟೆಲ್ ಸಿಕ್ತು. ನಾನು ಜಸ್ಟ್ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ, ಬಟ್ ಐ ಸಾ ಇಟ್ ರಿಯಲ್. ಆ್ಯಂಡ್ ಇಲ್ಲಿ ಮಾಲ್ ಆಫ್ ಏಷ್ಯಾ ಅಷ್ಟು ದೊಡ್ಡದಾಗಿ ಕಾಣಿಸ್ತದೆ ನೋಡಿ. ಆ್ಯಂಡ್ ಎಂಟ್ರೆನ್ಸ್ ಅಂತೂ ಇಟ್ ವಾಸ್ ವೆರಿ ಲ್ಯಾವಿಶ್, ತುಂಬಾ ಚೆನ್ನಾಗಿತ್ತು.
ದ ಏರಿಯಾ ವಾಸ್ ರಿಯಲಿ ವೆರಿ ಹ್ಯೂಜ್. ತುಂಬಾ ದೊಡ್ಡದಾಗಿದೆ ಮಾಲ್. ಅದೇ ಮಾಲ್ ಆಫ್ ಏಷ್ಯಾ ಅಂತಂದರೆ ಲೈಕ್ ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮಾಲ್ ಅಂತ ಐ ಹ್ಯಾವ್ ಹರ್ಡ್. ಸೊ ಯಾ, ಇಟ್ ವಾಸ್ ವೆರಿ ಬಿಗ್. ಆ್ಯಂಡ್ ಒಳಗಡೆ ಇಂಟೀರಿಯರ್ಸ್ ಆ್ಯಂಡ್ ಆಲ್ ವರ್ ರಿಯಲಿ ವೆರಿ ಬ್ಯೂಟಿಫುಲ್. ಫುಲ್ ಎಸ್ಥೆಟಿಕ್ಸ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಹೊಸ ಥರ ಕಾಣಿಸ್ತಾ ಇತ್ತು. ಐ ಗೆಸ್ ಮೇ ಬಿ 2 years ಆಗಿರ್ಬೋದು ಅನ್ಕೋತೀನಿ ಅಷ್ಟೇ. ಆ್ಯಂಡ್ ಎಲ್ಲ ನೋಡ್ಬೋದು, ಸೀಲಿಂಗ್ ಎವ್ರಿಥಿಂಗ್ ವಾಸ್ ರಿಯಲಿ ಅಟ್ರಾಕ್ಟಿವ್ ಆ್ಯಂಡ್ ವೆರಿ ನೈಸ್. ಆ್ಯಂಡ್ ಎಲ್ಲ ಕಡೆ ಈ ಥರ ಆರ್ಟಿಫಿಷಿಯಲ್ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ಎಲ್ಲ ಹಾಕಿದ್ರು. ಮಾಲ್ಗೆ ಯಾವ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಹೇಳು. ತುಂಬ ಚೆನ್ನಾಗಿದೆ. ಒಂಥರ ಬರಲಿಲ್ಲ ಅಂದಿದ್ರೆ ಮಿಸ್ ಮಾಡ್ಕೊತಿದ್ವಿ ಅನಿಸ್ತು. ತುಂಬ ರಿಚ್ ಆಗಿದೆ, ಯಾವುದೋ ಪ್ಯಾಲೇಸ್ ಬಂದಂಗೆ ಅನಿಸ್ತಾ ಇದೆ. ಇಂಟೀರಿಯರ್ಸ್ ಮಾತ್ರ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಹೇಳು ಪಾಪ. ತುಂಬ ಚೆನ್ನಾಗಿದೆ ಮಾಲು. ಒರಾಯನ್ ಮಾಲ್ಗಿಂತ ತುಂಬ ಚೆನ್ನಾಗಿದೆ. ಲೂಲು ಮಾಲು, ಒರಾಯನ್ ಮಾಲು, ಇದ್ರ ಮುಂದೆ ಏನೂ ಇಲ್ಲ. ಫುಲ್ ಪ್ಯಾಲೇಸ್ ಥರ ಇದೆ ಫುಲ್ ಮಾಲೆಲ್ಲ. ಆ್ಯಕ್ಚುಲಿ ಇದು ಬೆಂಗಳೂರು ಕರ್ನಾಟಕ ಥರ ಅನಿಸ್ತಾನೆ ಇದೆ, ಯಾವುದೋ ಬೇರೆ ಫಾರಿನ್ ಬಂದಿರೋ ಥರ ಇದೆ. ಸೋ ಬ್ಯೂಟಿಫುಲ್, ಮಸ್ಟ್ ವಿಸಿಟ್. ಆ್ಯಕ್ಚುಲಿ ಇಟ್ಸ್ ಟ್ರೂ, ಬೆಂಗಳೂರು ಥರ ಅನಿಸ್ತಾನೆ ಇರಲಿಲ್ಲ. ಫುಲ್ ದುಬಾಯ್ ವೈಬ್ಸ್ ಬರ್ತಾಯಿತ್ತು. ಆ್ಯಂಡ್ ಅವರು ದೊಡ್ಡಮ್ಮ ಬರೋಷ್ಟರಲ್ಲಿ ವಿ ವೆಂಟ್ ಟು ದ ಲಾಯಲ್ ವರ್ಲ್ಡ್, ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಣ ಅಂತ. ಸೊ ಲಾಯಲ್ ವರ್ಲ್ಡ್ ಇಸ್ ಕಾಮನ್, ಅದೆಲ್ಲ ಕಡೆ ಸೇಮೇ ಇರುತ್ತೆ. ಐ ಗಾಟ್ ಬರ್ಗರ್ ಆ್ಯಂಡ್ ನಮ್ಮಮ್ಮ ಏನೋ ತೊಗೊಂಡಿದ್ದಾರೆ, ಎನಿಥಿಂಗ್ ಅದೇ ಥರ ಲೈಟ್ ಸ್ನ್ಯಾಕ್ಸ್. ತುಂಬ ಚೆನ್ನಾಗಿತ್ತು ಅಲ್ವೇ. ಲಾಯಲ್ ವರ್ಲ್ಡ್ ಇಸ್ ಆಲ್ವೇಸ್ ಗುಡ್. ಆ್ಯಂಡ್ ಫೈನಲಿ ಇವ್ರು ಬಂದರು. ಆ್ಯಂಡ್ ಇಲ್ಲಿನ ವಾಶ್ರೂಮ್ಸ್ ಕೂಡ ಅಷ್ಟೇ ತುಂಬ ಕ್ಲೀನಾಗಿತ್ತು ಆ್ಯಂಡ್ ತುಂಬ ರಿಚ್ ಆಗಿತ್ತು. ಫುಲ್ ಮಿರರ್ಸ್, ಲೈಟಿಂಗ್ಸ್, ಎವ್ರಿಥಿಂಗ್ ವಾಸ್ ಗುಡ್. ಹಾಳೋಗಿದ್ದೀವಿ ನಾವು ಹಾಳೋಗಿದ್ದೀವಿ. ನಾವಿಬ್ಬರೇ ಇದ್ದೀವಿ ಈಗ. ನಮ್ಮ ಅಪ್ಪ ಅಮ್ಮ ಎಲ್ಲ ಎಲ್ಲೋದ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದು ದೊಡ್ಡ ಮಾಲಲ್ಲಿ. ಅದು ಮಾಲ್ ಆಫ್ ಏಷ್ಯಾ. ಅದು ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ ಕಾಲ್ ಮಾಡೋಕ್ಕೆ. ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಏನು ಮಾಡಿ ಈಗ ಒಂದು ರೌಂಡ್ ಬಂದ್ವಿ ಕಣ. ನಾವೀಗ ಎಷ್ಟನೇ ಫ್ಲೋರ್ ಇದು ಯಾರು ಗೊತ್ತು. ಐ ಥಿಂಕ್ ಇದು 2nd ಫ್ಲೋರ್ ಅನ್ಸುತ್ತೆ. ಈಗ 2nd ಫ್ಲೋರಲ್ಲಿ ಇದ್ದೀವಿ. ಅಲ್ಲಿ ನಾವು ಆ್ಯಕ್ಚುಲಿ ಫೋಟೋ ತೊಗೋತಾ ಇದ್ವಿ. ತೊಗೋಬೇಕಾದ್ರೆ ಅವರಿಗೆ ಎಲ್ಲೋ ಹೊಟ್ಟೋಗಿದ್ದಾರೆ. ಈಗ ನಾವು ಏನು ಮಾಡಲಿ, ಹುಡುಕ್ತಾ ಇದ್ದೀವಿ, ಸಿಗ್ತಾನೇ ಇಲ್ಲ. ಫೈನಲಿ ಸಿಕ್ಕಿದ್ರು. ಆಫ್ಟರ್ ಅವ್ರಿಗೇನು ಕೇರ್ ಇಲ್ಲ, ಆರಾಮಾಗಿ ನೋಡಲಿ ಆರಾಮಾಗಿ ನೋಡ್ತಾ ಇದ್ದಾರೆ, ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಕಳೆದೋಗಿದ್ವಿ ಟೆನ್ಷನ್ ಮಾಡ್ಕೊಂಡು ಹುಡ್ಕಾಡ್ತಾ ಇದ್ದೀವಿ. ನೋಡಿಲ್ಲ, ಯಾರಿಗೂ ಕೇರೇ ಇಲ್ಲ ಇಲ್ಲಿ. ಆ್ಯಂಡ್ ಅಗೇನ್ ಅಬೌಟ್ ದ ಸೀಲಿಂಗ್, ಇಲ್ಲಿನ ಜೂಮರ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಲೈಕ್ ಲಿಟ್ರಲಿ ಮೂವಿ ವೈಬ್ಸ್ ಕೊಡ್ತಾಯಿತ್ತು. ಪದ್ಮಾವತ್ ಅದೆಲ್ಲ ನೋಡ್ಬೋದಲ್ವಾ, ಹಿಸ್ಟಾರಿಕಲ್ ಮೈಥಾಲಜಿಕಲ್ ಮೂವೀಸಲ್ಲಿ ಆ ಥರ ಜೂಮರ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಅದಾದಮೇಲೆ ವಿ ವೆಂಟ್ ಟು ಬರ್ಗರ್ ಕಿಂಗ್ ಟು ಹ್ಯಾವ್ ಸಮ್ ಸಾಫ್ಟಿ. ಅಷ್ಟೇ, ಇಲ್ಲೇನು ಜಾಸ್ತಿ ತಿನ್ನಲಿಲ್ಲ. ಜಸ್ಟ್ ಸೆಕೆ ಇರಲಿಲ್ಲ, ಎ ಸಿ ಇತ್ತು ಒಳಗಡೆ. ಬಟ್ ಆದರೆ ಏನೋ ತಿನ್ನಬೇಕಲ್ಲ ಅಂತ ವಿ ಏಟ್ ದ ಸಾಫ್ಟಿ. ದೊಡ್ಡಪ್ಪ ಹಾಯ್ ಮಾಡಿ. ಇಲ್ಲಿ ಏನಂದರೆ ಬೇಕು ಕರ್ಗಲ್ಲ. ಹಾಯ್ ಮಾಡಿ ದೊಡ್ಡಪ್ಪ. ಐ ಆಮ್ ಆಲ್ವೇಸ್ ಹಾಯ್. ಈಗ ನಾವು ಕಿಡ್ಸ್ ಪ್ಲೇ ಏರಿಯಾಗೆ ಬಂದಿದ್ದೀವಿ. ಸೊ ಇದೆಲ್ಲ ನೋಡ್ಬೋದು. 3 hours later. ಈಗ ಮಾಲ್ ಬಿಟ್ಟು ಹೋಗ್ತಾ ಇದ್ದೀವಿ. ಬಿಸಿಲು ಕಣ್ಣಿಡಕ್ಕೆ ಆಗ್ತಿಲ್ಲ. ಈಗ ಜಸ್ಟ್ ಸ್ವಲ್ಪ ಲೈಟಾಗಿ ಊಟ ಮಾಡಿದ್ವಿ ಅಷ್ಟೇ. ಇನ್ನು ಒಟ್ಟು ತುಂಬ ತಿನ್ನಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಮದ್ವೆಗೆ ಬೇರೆ ಹೋಗ್ಬೇಕು.
ಸೊ ಮಾಲಿಂದ ಇವಾಗ ಫೈನಲಿ ಆಚೆ ಬಂದ್ವಿ. ಆ್ಯಕ್ಚುಲಿ ನಾವು ಫುಲ್ ಮಾಲ್ ನೋಡೋಕ್ಕೂ ಆಗಿಲ್ಲ, ತುಂಬ ಟೈಮ್ ಬೇಕಾಗುತ್ತೆ. ಮೇ ಬಿ ನೀವು ಒಂದಿನ ಇದಕ್ಕೆ ಡೆಡಿಕೇಟ್ ಮಾಡಬೇಕಾಗತ್ತೆ. ಸೊ ಅಲ್ಲೇ ಮಾಲ್ ಹತ್ರ ವಾಕಬಲ್ ಡಿಸ್ಟೆನ್ಸಲ್ಲೇ ಒಂದು ಉಡುಪಿ ಹೋಟೆಲ್ ಇತ್ತು, ಅಲ್ಲೇ ತಿಂದ್ವಿ ಸ್ವಲ್ಪ. ಆ್ಯಂಡ್ ಆಫ್ ಕೋರ್ಸ್ ಆಚೆ ಬಿಸಿಲು ಬಂದಾಗ ಜ್ಯೂಸ್ ಕುಡಿಲೇಬೇಕು. ಇನ್ ಸಮ್ಮರ್ಸ್ ಇಟ್ಸ್ ಮ್ಯಾಂಡೇಟ್ರಿ. ಆ್ಯಂಡ್ ಫೈನಲಿ ವಿ ಅಟೆಂಡೆಡ್ ದ ರಿಸೆಪ್ಷನ್, ನಮ್ಮ ಮೇನ್ ಪರ್ಪಸ್. ಬಟ್ ಅಷ್ಟೇ ಅಲ್ಲಿ ಊಟ ಮಾಡಿಕೊಂಡು ವಿ ವೆಂಟ್ ಬ್ಯಾಕ್ ಟು ಅವರ್ ರೂಮ್. ಸೊ ಅಷ್ಟೇ, ವೇಟ್ ಫಾರ್ ಪಾರ್ಟ್ 3. ಸಿ ಯು ಗೈಸ್, ಬಾಯ್.